ಕೆಲವ್ರ ಮನಸ್ಥಿತಿ ಯಾವ ಥರ ಇರುತ್ತೆ ಅಂದರೆ, ಸಾಮಾನ್ಯ ಜನರು ಏನಾದರೂ ಒಂದು ಪರ್ಚೇಸ್ ಮಾಡಿದ್ರೆ ಅದ್ರ ಬಗ್ಗೆ ಏನಾದರೂ ಒಂದು ನೋವಾಗೋ ಥರ ಮಾತಾಡಿದ್ರೆ ಅವರಿಗೆ ತುಂಬ ಸಮಾಧಾನ ಆಗುತ್ತೆ. ಉದಾಹರಣೆಗೆ, ಈ ಸಾಮಾನ್ಯ ಜನರು ಸ್ವಲ್ಪ ಚೆನ್ನಾಗಿರೋ ಕಾರ್ ತೊಗೊಬಿಟ್ರೆ, ಅಯ್ಯೋ ಅವ್ನಿಗೆ ಬೇಕಿತ್ತಾ ಇಷ್ಟೊಂದು ರೇಟಿನ ಕಾರು ಅಂತಾರೆ. ಏನಾದರೂ ಒಂದು ಒಳ್ಳೆ ಜಾಗ ತೊಗೊಂಡ್ರೆ ಅವನ ಹತ್ರ ಎಲ್ಲಿತ್ತು ದುಡ್ಡು ಅಂತಾರೆ. ಒಂದು ವೇಳೆ ಮಕ್ಕಳಿಗೆ ತುಂಬ ಆಟಿಕೆ ಸಾಮಾನು ತೆಗೆಸ್ಕೊಟ್ರೆ, ಇವ್ರಿಗೆ ಈ ಶೋಕಿ ಬೇಕಿತ್ತಾ ಇಷ್ಟೊಂದು ಆಟಿಕೆ ಸಾಮಾನು ತೆಕ್ಕೊಡೋದು ಅಂತಾರೆ. ಒಂದು ವೇಳೆ ನಿಮ್ಮ ಮನೆಗೇನಾದರೂ ಒಂದು ಒಳ್ಳೆ ಐಟಮ್ಸ್ಗಳು ಅಥವಾ ಇನ್ನೇನಾದರೂ ಫಾಶ್ ಐಟಮ್ಸ್ಗಳು ತೊಗೊಂಡ್ರೆ, ಇರೋ ಮನೆಗೆ ಈ ಥರ ಫಾಶ್ ಐಟಮ್ಸ್ ಬೇರೆ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೇನಂದರೆ, ತಮ್ಮ ಲೈಫಲ್ಲಿ ಏನು ಬೇಕು ಬೇಡ ಅನ್ನೋದಕ್ಕಿಂತ ಇನ್ನೊಬ್ಬರ ಲೈಫಲ್ಲಿ ತುಂಬ ಚೆನ್ನಾಗಿ ಟೀಕೆ ಮಾಡಿಕೊಂಡು ಜೀವನ ಸಾಗಿಸ್ತಿರ್ತಾರೆ. ಯಾಕೆಂದರೆ ಅಪ್ಪ ಮಾಡಿರೋದು, ಅಜ್ಜ ಮಾಡಿರೋದು ಆಸ್ತಿ, ಅದ್ರ ಮೇಲೆ ಜೀವನ ಮಾಡ್ಕೊಂಡು ಹೋಗೋರಿಗೆ ಇಷ್ಟು ಈಸಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಆದರೆ ತಮ್ಮ ಸ್ವಂತ ದುಡ್ಡು ಮೇಲೆ ಬದುಕ್ತಾ ಇರೋರಿಗೆ ಚಿಕ್ಕದಾಗಿ ತೊಗೊಳ್ಳಿ ದೊಡ್ಡದಾಗಿ ತೊಗೊಳ್ಳಿ ಅವ್ರ ಸಂತೋಷ.